ಬಾಹ್ಯಾಕಾಶದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಸುನಿತಾ ವಿಲಿಯಮ್ಸ್. ಬಾಹ್ಯಾಕಾಶದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸುನಿತಾ ವಿಲಿಯಮ್ಸ್. ಬಾಹ್ಯಾಕಾಶದಲ್ಲಿ ಸುನಿತಾ ವಿಲಿಯಮ್ಸ್ಗೆ ಹಲವು ಸವಾಲುಗಳು ಈಗ ಎದುರಾಗಿದೆ. ಸವಾಲನ್ನ ಮೆಟ್ಟಿ ನಿಂತರ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್. ವಿಜ್ಞಾನಿ ಸುನಿತಾ ವಿಲಿಯಮ್ಸ್ ಜೀವಕ್ಕೆ ತೊಂದರೆ ಇದೆಯಾ? ಇಂಧನ ಮೇಲೆ ನಿಂತಿದೆಯಾ ಸುನಿತಾ ವಿಲಿಯಮ್ಸ್ ಭವಿಷ್ಯ? ನಾಸಾ ಸಂಸ್ಥೆಯಿಂದ ಗಗನಯಾತ್ರಿಗಳಿಗೆ ಅಲರ್ಟ್ ಮೆಸೇಜ್ ಅನ್ನು ಈಗ ನೀಡಲಾಗಿದೆ. ಗಗನಯಾತ್ರಿಗಳಿಗೆ ISS ಬಿಟ್ಟು ಹೊರಬರದಂತೆ ಸೂಚನೆಯನ್ನ ರವಾನೆ ಮಾಡಲಾಗಿದೆ. ಸುನಿತಾಗಿರುವ ಸವಾಲುಗಳು ಏನೇನು, ನಾಸಾ ಪ್ಲಾನ್ ಏನು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಇಸ್ರೋ ಡೆಪ್ಟಿ ಡೈರೆಕ್ಟರ್ ಡಾಕ್ಟರ್ SV ಶರ್ಮಾ ಮಾತನ್ನ ಆಡಿದ್ದಾರೆ. ನಮ್ಮ ಪ್ರತಿನಿಧಿ ಸತ್ತರ್ ಜೊತೆ ನೋಡೋಣ ಬನ್ನಿ. ಸುನಿತಾ ವಿಲಿಯಮ್ಸ್ ಭೂಮಂಡಲ ಮಾತ್ರವಲ್ಲ, ಬಾಹ್ಯಾಕಾಶದಲ್ಲೂ ಕೂಡ ತನ್ನದೇ ಆದ ಚರಿತ್ರೆಯನ್ನು ಸೃಷ್ಟಿಸಿರುವಂತಹ ಭಾರತ ಮೂಲದ ಹೆಮ್ಮೆಯ ವಿಜ್ಞಾನಿ. ಇದೇ ಸೈಂಟಿಸ್ಟ್ಗೆ ಇದೀಗ ಬಾಹ್ಯಾಕಾಶದಲ್ಲಿ ಸಮಸ್ಯೆಯೊಂದು ಎದುರಾಗಿದೆ. ಅಂದರೆ ಜೂನ್ 5ರಂದು ಅವರು ಮತ್ತೊಬ್ಬ ವಿಜ್ಞಾನಿಯಾಗಿರುವಂತಹ ವಿಲ್ಮೋರ್ ಜೊತೆ ಜೂನ್ 5ರಂದು ISS ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಗಗನ ಯಾತ್ರೆಯನ್ನು ಹೊರಟಿದ್ರು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಅವರು ಜೂನ್ 14ರಂದು ವಾಪಸ್ ಆಗಬೇಕಾಗಿತ್ತು. ಅದಾದ ನಂತರ ಮತ್ತೆ ಡೇಟ್ ಮುಂದೂಡಲಾಗಿ ಜೂನ್ 26ರಂದು ಅವರು ಸುರಕ್ಷಿತವಾಗಿ ಭೂಮಿಗೆ ಮತ್ತೆ ವಾಪಸ್ ಆಗ್ತಾರೆ ಅನ್ನೋ ಲೆಕ್ಕಾಚಾರ ನಾಸಾದಲ್ಲಿತ್ತು. ಬಟ್ ಇದೀಗ 2-3 ದಿನ ಆದರೂ ಕೂಡ ಅವರು ಮತ್ತೆ ವಾಪಸ್ ಆಗಿಲ್ಲ. ಇನ್ನೂ ಕೂಡ ಅವರು ಅಲ್ಲೇ ಸ್ಟೇ ಆಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ SV ಶರ್ಮಾ ಅವರಿದ್ದಾರೆ. ಸರ್, ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಅವ್ರು ಇಷ್ಟೊತ್ತಿಗಾಗಲೇ ವಾಪಸ್ ಆಗಬೇಕಾಗಿತ್ತು. ಬಟ್ ಮೊದಲಿಗೆ ಡೇಟ್ ಮತ್ತೆ ಅಂದರೆ ಜೂನ್ 5ರಂದು ಹೋಗಿರುವುದು ಕೇವಲ 8 ದಿನದ ಪ್ಲಾನ್ ಆಗಿತ್ತು. ಜೂನ್ 14ರಂದು ಅವ್ರು ವಾಪಸ್ ಬರಬೇಕಾಗಿತ್ತು. ಅದಾದ ನಂತರ ಮತ್ತೆ ಡೇಟ್ ಮುಂದೂಡಲಾಗುತ್ತೆ. ಜೂನ್ 26ಕ್ಕೆ ಡೇಟ್ ಫಿಕ್ಸ್ ಮಾಡಲಾಗುತ್ತೆ. ಬಟ್ ಇಷ್ಟೊತ್ತಿಗಾಗಲೇ ಅವ್ರು ವಾಪಸ್ ಆಗಬೇಕಾಗಿತ್ತು. ಬಟ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಸಮಸ್ಯೆಯಿಂದ ಅವರು ಇದೀಗ ಅಲ್ಲೇ ಸ್ಟೇ ಆಗಿದ್ದಾರೆ. ಸರ್, ಏನು ತಾಂತ್ರಿಕ ದೋಷ, ಏನು ತಾಂತ್ರಿಕ ಸಮಸ್ಯೆ ಅಲ್ಲಿ ಕಾಣಿಸ್ಕೊಂಡಿದೆ ಸರ್? ಇದು ನೀವು ಈ ಮಿಷನ್ ನೋಡಿದ್ರೆ, ಈ ಮಿಷನಲ್ಲಿ ಒಂದು ಏನಂತ ಹೇಳಿದ್ರೆ ಆಸ್ಟ್ರೋನಾಟ್ಸ್ನ ಇಬ್ಬರನ್ನ ಸುನಿತಾ ವಿಲಿಯಮ್ಸು ಮತ್ತು ಅವರ ಒಂದು ಇನ್ನೊಬ್ಬರು ಜೊತೆಯಲ್ಲಿ ಆಸ್ಟ್ರೋನಾಟನ್ನು ಅಲ್ಲಿಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗ್ಬಿಟ್ಟು 5-6 ದಿನ ಇದ್ಬಿಟ್ಟು ವಾಪಸ್ ಕರ್ಕೊಂಡು ಬರಬೇಕು ಅನ್ನೋದು ಇದು ಒಂದು ಪ್ರೋಗ್ರಾಮ್. ಈ ಪ್ರೋಗ್ರಾಮಲ್ಲಿ ಏನಾಗುತ್ತೆ ಅಂತಂದರೆ 408 ಕಿಲೋಮೀಟ್ರ್ ದೂರದಲ್ಲಿರುವಂಥ ISSಗೆ ಅಲ್ಲಿ ಉಡಾವಣೆ ಮಾಡಿ ರಾಕೆಟ್ ಅಂತ ಏನು ಹೇಳ್ತೀವಿ, ನೀವು ರಾಕೆಟ್ ನಾರ್ಮಲ್ ರಾಕೆಟ್ಗಳು ನೋಡಿರ್ಬೋದು, ಅದೇ ರೀತಿಯಾಗಿ ರಾಕೆಟ್ ಇರುತ್ತೆ. ಆ ರಾಕೆಟ್ನಲ್ಲಿ ಕ್ರೂ ಮಾಡ್ಯೂಲ್ ಮತ್ತು ಸರ್ವಿಸ್ ಮಾಡ್ಯೂಲ್ ಅಂತ ಇರುತ್ತೆ. ಅದರಲ್ಲಿ ಆಸ್ಟ್ರೋನಾಟ್ನ ಕೂರಿಸ್ಬಿಟ್ಟು ಆ ಒಂದು ರಾಕೆಟನ್ನ ಫೈರ್ ಮಾಡಿ 408 ಕಿಲೋಮೀಟರ್ ದೂರದಲ್ಲಿರುವಂಥ ISSಗೆ ಹೋಗಬೇಕು. ಅದು ಹೋದ್ಮೇಲೆ ಅವರು ಆ ರಾಕೆಟಿಂದ ಹೊರಗಡೆ ಬಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಎಂಟ್ರ್ ಆಗಬೇಕು. ಅದಾದಮೇಲೆ 6 ದಿನ ಅವ್ರದ್ದು ಏನು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಇದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ, ಸ್ಪೇಸ್ ವಾಕಿಂಗು ಮತ್ತು ಎಕ್ಸ್ಪೆರಿಮೆಂಟ್ ಏನೆಲ್ಲ ಮುಗಿಸ್ಕೊಂಡು ವಾಪಸ್ ಬರೋದಕ್ಕೆ ಮತ್ತೆ ಸರ್ವಿಸ್ ಮಾಡ್ಯೂಲು ಮತ್ತು ಕ್ರೂ ಮಾಡ್ಯೂಲ್ ಅಂತ ಇರುತ್ತೆ. ಅದರಲ್ಲಿ ಒಂದು ಸ್ಪೇಸ್ ಶಟ್ಲ್ ಅಂತ ಏನು ಹೇಳ್ತೀವಿ, ಆ ಸ್ಪೇಸ್ ಶಟ್ಲಲ್ಲಿ ವಾಪಸ್ಸು ಅವರನ್ನು ಭೂಮಿಗೆ ತರಬೇಕು. ವಾಪಸ್ ತರಬೇಕಾದ್ರೆ ಅವ್ರು ನಾವು ಹೇಗೆ ಏರ್ಕ್ರಾಫ್ಟ್ ಲ್ಯಾಂಡ್ ಆಗುತ್ತೆ ಅದೇ ರೀತಿಯಾಗಿ ಲ್ಯಾಂಡ್ ಆಗಬೇಕು. ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಗಳೆಲ್ಲ ಆ ಒಂದು ಶಟ್ಲಲ್ಲಿ ಇರುತ್ತೆ. ಹೋಗಬೇಕಾದ್ರೆ ರಾಕೆಟ್ ಏನು ಹೇಳ್ತೀವಿ, ಒನ್ ಶಾಟ್ ರಾಕೆಟ್ ಅಂತ ಹೇಳ್ತೀವಿ. ಆ ರೀತಿಯಾಗಿ ಒನ್ ವೇ ರಾಕೆಟ್. ಅದು ವಾಪಸ್ ಬರಬೇಕಾದ್ರೆ ಅದು ಸ್ಪೇಸ್ ಶಟ್ಲಲ್ಲಿ ಅವ್ರು ವಾಪಸ್ ಬರಬೇಕು. ಇದು ಒಂದು ಪ್ರೋಗ್ರಾಮ್. ಈಗ ಅಲ್ಲಿ ಹೋದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ಆ ಒಂದು ವಾಪಸ್ ಬರುವಂಥ ಏನು ಸ್ಪೇಸ್ ಶಟ್ಲಿದೆ ಅದರಲ್ಲಿ ಹೀಲಿಯಂ ಲೀಕೇಜ್ ಡಿಟೆಕ್ಷನ್ ಆಗ್ತಾಯಿದೆ. ಹೀಲಿಯಂ ಯಾಕಪ್ಪ ಬೇಕಾಗುತ್ತೆ ಅಂತ ನೋಡಿದ್ರೆ, ನಾವು ಇಂಧನದಲ್ಲಿ ಏನಿದೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತ ಇಂಧನ ಇರುತ್ತೆ ಆ ಒಂದು ಸ್ಪೇಸ್ ಶಟ್ಲಲ್ಲಿ. ಆ ಇಂಧನ ಬರ್ನ್ ಆಗಬೇಕು. ಆ 408 ಕಿಲೋಮೀಟ್ರ್ ದೂರದಲ್ಲಿ 0 ಗ್ರಾವಿಟಿ ಇರುತ್ತೆ. ಆ 0 ಗ್ರಾವಿಟಿನಲ್ಲಿ ಇದು ಇಂಧನ ಹೊರಗಡೆ ಬರಲ್ಲ. ಇಂಧನ ಹೊರಗಡೆ ಬರಬೇಕಂದ್ರೆ ಪ್ರೆಷರೈಸ್ ಮಾಡಬೇಕು. ಪ್ರೆಷರೈಸ್ ಮಾಡೋದಕ್ಕೆ ಹೀಲಿಯಂ ಯೂಸ್ ಮಾಡ್ತಾರೆ. ಹೀಲಿಯಂ ಲೈಟ್ ಗ್ಯಾಸ್ ಅಂತ ಹೇಳ್ತೀವಿ. ಅದು ನಮಗೆ ಪ್ರೆಷರೈಸ್ ಮಾಡಿದ್ರೇ ಅದು ಗ್ಯಾಸ್ ಹೀಲಿಯಂ ಮತ್ತು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಹೊರಗಡೆ ಬರೋದು, ಅದು ಇಂಧನ ಆಗೋದು, ಅದಕ್ಕೆ ಪ್ರೆಷರ್ ಬರೋದು, ಫೋರ್ಸ್ ಬರೋದು. ಆ ರೀತಿಯಾಗಿ ರಾಕೆಟ್ ಸೈಂಟಿಸ್ಟ್ ಅಂತ ನಾವೇನು ಹೇಳ್ತೀವಿ, ರಾಕೆಟ್ ಸೈನ್ಸ್ ಅಂತ ಆ ರೀತಿಯಾಗಿ ವರ್ಕ್ ಆಗಬೇಕು. ಈಗೇನಾಗಿದೆ, ಈ ಹೀಲಿಯಮ್ ಲೀಕ್ ಆಗ್ತಾಯಿದೆ ಅಂದರೆ ಪ್ರೆಷರ್ ಬಿಲ್ಡಪ್ ಆಗ್ತಾಯಿಲ್ಲ. ಪ್ರೆಷರ್ ಬಿಲ್ಡಪ್ ಆಗಲಿಲ್ಲ ಅಂತ ಹೇಳಿದ್ರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಏನಿದೆ ಅದನ್ನು ಇದರಿಂದ ಶಟ್ಲಿಂದ ಹೊರಗಡೆ ಅದನ್ನು ಬರ್ನ್ ಮಾಡೋಕ್ಕೆ ತೆಗಿಲಿಕ್ಕೆ ಆಗಲ್ಲ. ಇದು ಒಂದು ಸಮಸ್ಯೆ ಆಗಿದೆ. ಸಾಧಾರಣ ಅದು ಎಷ್ಟು ಮಟ್ಟಿಗೆ ಲೀಕ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಎಷ್ಟು ದಿನ ಅದನ್ನು ತಡ್ಕೊಳ್ಬೋದು, ಆ ಲೀಕೇಜನ್ನು ಏನಾದ್ರು ಪ್ಲಗ್ ಮಾಡ್ಬೋದಾ ಅನ್ನೋದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಮಾಡಬೇಕಾಗತ್ತೆ. ಇದು ಒಂದು ಭಾಳ ದೊಡ್ಡ ಚಾಲೆಂಜು. ಎರಡನೇದು ಚಾಲೆಂಜ್ ಹೇಳಿದ್ರೆ 28 ಏನು ಥ್ರಸ್ಟ್ ಎಂಜಿನ್ಸ್ ಇದೆ ಇದರಲ್ಲಿ ಸರ್ವಿಸ್ ಮತ್ತು ಕ್ರೂ ಮಾಡ್ಯೂಲ್
ಅದರಲ್ಲಿ 4 ಅಥವಾ 5 ಮಾಡ್ಯೂಲು ಪ್ರಾಬ್ಲಮ್ ಕೊಡ್ತಾ ಇದೆ. ಅಂದರೆ 5 ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಕೆಲಸ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ವಾ, ಪಾರ್ಷಿಯಲಾಗಿ ಕೆಲಸ ಮಾಡ್ತಾ ಇಲ್ವಾ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. 28ರಲ್ಲಿ 5 ಹೋದರೆ 23 ಥ್ರಸ್ಟ್ ಎಂಜಿನ್ಗಳು ಕೆಲಸ ಮಾಡ್ತಾ ಇದೆ. ಇವಾಗ 23 ಎಂಜಿನ್ ಸಾಕಾ, ಅದರಿಂದ ಅವ್ರನ್ನ ಸೇಫಾಗಿ ಕರ್ಕೊಂಬರ್ಬೋದಾ ಅನ್ನೋ ಅನಾಲಿಸಿಸ್ ನಡೀತಾ. ಇದು ಒಂದು ಭಾಳ ದೊಡ್ಡ ಚಾಲೆಂಜು. ನ್ಯಾಸಾ ಒಂದು ಎಮರ್ಜೆನ್ಸಿ ಮೆಸೇಜನ್ನು ಕ್ರಿಯೇಟ್ ಮಾಡಿದೆ. ಎಮರ್ಜೆನ್ಸಿ ಮೆಸೇಜ್ ಏನಂತ ಹೇಳಿದ್ರೆ, ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಸುನೀತಾ ವಿಲಿಯಮ್ಸು ಮತ್ತು ಅವರ ಏನು ಸಹಪಾಠಿಗಳಿದ್ದಾರೆ ಆಸ್ಟ್ರೋನಾಟ್ಸು, ಅವ್ರು ಯಾರು ಹೊರಗಡೆ ಬರಬಾರ್ದು, ಅವರು ಸೇಫಾಗಿ ಇಂಟರ್ನ್ಯಾಷನಲ್ ಸ್ಟೇಷನಲ್ಲಿ ಅವರು ಸ್ಟೇಷನ್ ಆಗಬೇಕು, ಸ್ಟೇ ಪುಟ್ ಅಂತ ಏನು ಹೇಳ್ತೀವಿ ಆ ರೀತಿಯಾಗಿರಬೇಕು ಅನ್ನೋದಂಥ ಇನ್ಸ್ಟ್ರಕ್ಷನ್ನ ಕೊಟ್ಟಿದೆ. ಇದನ್ನು ಸರಿಪಡಿಸಲು ಎಷ್ಟು ಟೈಮ್ ಬೇಕು? ಮತ್ತು ಅಂದರೆ ಈ ಸುನೀತಾ ವಿಲಿಯಮ್ಸ್ಗೆ ಇದೇನು ಹೊಸತಲ್ಲ, ಬಟ್ ಎಲ್ಲೋ ಒಂದು ಕಡೆ ಆತಂಕಭರಿತ ಪ್ರಶ್ನೆ ಮೂಡಿದೆ ಸರ್. ಅಂದರೆ ಅವ್ರಿಗೆ ಏನಾದರೂ ಸಮಸ್ಯೆ ಆಗ್ಬೋದು, ಅವ್ರ ಜೀವಕ್ಕೆ ತೊಂದರೆ ಆಗ್ಬೋದು, ಅವರು ಮತ್ತೆ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಆಗ್ತಾರೆ ಅನ್ನೋ ಆತಂಕಭರಿತ ಪ್ರಶ್ನೆ ಇದೀಗ ಮೂಡಿದೆ ಸರ್ ಎಲ್ಲ ಕಡೆ. ಹೌದು, ಇದು ಆತಂಕ ಮೂಡಿರೋದು 3 ಪ್ರಾಬ್ಲಮ್ ಅವರು ಎದುರಿಸ್ತಾ ಇದ್ದಾರೆ. ಅದು ಒಂದು ದೊಡ್ಡ ಚಾಲೆಂಜ್ ಕೂಡ. ಹೇಳಿದಾಗೆ ಒಂದು ಹೀಲಿಯಂ ಲೀಕ್, ಅಕಸ್ಮಾತು ವರ್ಸ್ಟ್ ಕೇಸು ಹೀಲಿಯಂ ಲೀಕ್ ಡಿಟೆಕ್ಟ್ ಮಾಡಿ ಅದು ಸರಿ ಮಾಡೋಕ್ಕಾಗದೇ ಹೋದಾಗ ಏನಾಗುತ್ತೆ, ಆ ವೆಹಿಕಲ್ ಸ್ಟಾರ್ಲಿಂಕ್ದು ಏನು ಏರ್ಬಸ್ದು ವೆಹಿಕಲ್ ಇದೆ, ಕ್ರೂ ಮಾಡ್ಯೂಲ್, ಸರ್ವಿಸ್ ಮಾಡ್ಯೂಲ್, ಮತ್ತು ಅದು ಡಿಫಂಕ್ಟ್ ಆಗುತ್ತೆ. ಡಿಫಂಕ್ಟ್ ಅಂತ ಹೇಳಿದ್ರೆ ಅದನ್ನು ಯೂಸ್ ಮಾಡಲಿಕ್ಕಾಗಲ್ಲ, ಅಲ್ಲಿ ನಾವು ಅದನ್ನು ಅಬಾಂಡನ್ ಮಾಡಬೇಕಾಗತ್ತೆ. ಆವಾಗ ಇಲ್ಲಿಂದ ಬೇರೆ ವೆಹಿಕಲ್ ಹೋಗಬೇಕಾಗತ್ತೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ. ಅದಕ್ಕೆ ಬೇಕಾದಂಥ ಪ್ಲ್ಯಾನ್ಸು, ಸಿದ್ಧತೆಗಳನ್ನು ನಾಸಾ, ಬೋಯಿಂಗ್ ಮತ್ತು ಅಸೋಸಿಯೇಟೆಡ್ ಏಜೆನ್ಸಿಗಳು ಮಾಡಬೇಕಾಗತ್ತೆ. 45 ದಿನದವರೆಗೂ ಯಾವುದೇ ರೀತಿಯಾದ ತೊಂದರೆ ಇಲ್ಲದೆ ಇರೋ ಹಾಗೆ ಇಂಧನ ಕೆಪಾಸಿಟಿ ಇದೆ ಅದರಲ್ಲಿ. ಅದನ್ನು 90 ಡೇಸ್ವರೆಗೂ ಎಕ್ಸ್ಟೆಂಡ್ ಮಾಡೋ ಅಷ್ಟು ಅದರದ್ದು ಎಕ್ಸೆಸಿವ್ ಕೆಪಾಸಿಟಿ ಅಂತ ಏನು ಹೇಳ್ತೀವಿ, ಡೆಲ್ಟಾ ಕೆಪಾಸಿಟಿ ಅಂತ ಏನು ಹೇಳ್ತೀವಿ, ಅದು ಕೂಡ ಇದೆ. 90 ಡೇಸ್ವರೆಗೂ ಯಾವುದೇ ರೀತಿಯಾಗಿ ಆಸ್ಟ್ರೋನಾಟ್ಸ್ಗೆ ಯಾವುದೇ ತೊಂದರೆ ಇಲ್ಲದಾಗೆ ಸೇಫಾಗಿ ಅವರು ಅಲ್ಲಿ ವಾಸ ಮಾಡುವಂಥ ಎಲ್ಲ ಸಿದ್ಧತೆಗಳು ಅದರಲ್ಲಿದೆ. ಆದರೆ ಏನಂತ ಹೇಳಿದ್ರೆ 90 ದಿನದಲ್ಲಿ ಯಾವುದೇ ರೀತಿಯಾಗಿ ಇದನ್ನು ರಿಪೇರ್ ಮಾಡಲಿಕ್ಕೆ ಆಗಲ್ಲ, ಈಗ ನಮ್ಮ ಏನು ವೆಹಿಕಲ್ ಇದೆ ಅದರಲ್ಲಿ ವಾಪಸ್ ತರೋಕ್ಕಾಗಲ್ಲ ಅಂತ ಒಂದು ಕ್ವಶನ್ ಬಂದಾಗ ಏನು ಆಲ್ಟರ್ನೇಟಿವ್ ಮಾಡಬೇಕಾಗುತ್ತೆ ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್. ಇವಿಷ್ಟು ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ SV ಶರ್ಮಾ ಅವರ ಮಾತು. ಅಂದರೆ ಸುನೀತಾ ವಿಲಿಯಮ್ಸ್ ಈ ಹಿಂದೆ ಕೂಡ ಇದೇ ರೀತಿಯ ಯಾತ್ರೆ ಕೈಗೊಂಡಿದ್ದರು, ಬಟ್ ಈ ಒಂದು ಸಂಕಷ್ಟಕ್ಕೆ ಸಿಲುಕೋದ್ರಿಂದ ಅವ್ರನ್ನ ಅಲ್ಲಿಂದ ಸಮಸ್ಯೆಯಿಂದ ಪಾರು ಮಾಡಲು ನಾಸಾ ಕೂಡ ಎಲ್ಲ ರೀತಿಯಲ್ಲಿ ತಯಾರಿ ಕೂಡ ಮಾಡ್ತಾ ಇದೆ. ಆದಷ್ಟು ಬೇಗ ಸುನೀತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಬರಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ. ಕ್ಯಾಮರಾ ಪರ್ಸನ್ ಬೈರಸ್ ತಿಪ್ಟೂರ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.